ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಈ ಸಿನಿಮಾ ರಂಗಕ್ಕೂ ಕೂಡ ಒಂದು ವಿಶೇಷವಾದಂಥ ನಂಟಿದೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಒಂದು ಕಾಲದಲ್ಲಿ ಟೆಂಟನ್ನು ಹೊಂದಿದಂಥ ಇದೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೆಲವೊಂದಷ್ಟು ಆರೋಪಗಳನ್ನು ಕೆಲವು BJPಯ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಸಾಕಷ್ಟು ಥಿಯೇಟರ್ಗಳನ್ನು ಹೊಂದಿರುವಂತಹ ಮಾಲೀಕ ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಕನ್ನಡ ಚಿತ್ರರಂಗಕ್ಕೂ ಒಂದು ಅವಿನಾಭಾವವಾದಂಥ ನಂಟಿದೆ. ಅದು ಇವತ್ತಿನಿಂದ ಅಲ್ಲ, ಸಾಕಷ್ಟು ವರ್ಷಗಳಿಂದ ಅನ್ನುವಂಥ ವಿಚಾರನೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಜೊತೆಗೆ ಈ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಮೆಂಬರ್ಶಿಪ್ಪನ್ನು ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಹಾಗಾದರೆ ಅದು ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಫಿಲ್ಮ್ ಚೇಂಬರ್ನಲ್ಲಿ ಮೆಂಬರ್ಶಿಪ್ಪನ್ನು ಕೊಡಲಾಗಿದೆ ಅನ್ನುವಂಥದ್ದು ಕೂಡ ನಿಮ್ಮ ಪ್ರಶ್ನೆ ಆಗಿರ್ಬೋದು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ, ಅಂದರೆ ಕರ್ನಾಟಕದ ಹಾಲಿ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆಗೂ ಮತ್ತು ಕನ್ನಡ ಚಿತ್ರರಂಗಕ್ಕೂ ಸ್ಯಾಂಡಲ್ವುಡ್ನ ನಂಟು ಏನು ಅನ್ನುವಂಥದ್ದನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ. ದಯವಿಟ್ಟು ಕೊನೆವರೆಗೂ ನೋಡಿ, ನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಕರ್ನಾಟಕ ಪೊಲಿಟಿಕ್ಸ್ನಲ್ಲಿ ಡಿ ಕೆ ಶಿ ಅನ್ನೋವಂಥ ಹೊಸ ಸುನಾಮಿ ಈಗಾಗಲೇ ಬಿರುಗಾಳಿಯನ್ನು ಎಬ್ಬಿಸಿ ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ಸಿಕ್ಕವರನ್ನೆಲ್ಲವೂ ಕೂಡ ಇದು ಡಿ ಕೆ ಸರ್ಕಾರ ಕಣೋ ಅನ್ನೋ ರೀತಿಯಲ್ಲಿ ನುಗ್ತಾ ಇದೆ. ಅಧಿಕಾರಿಗಳಿಗೆ ಈಗಾಗಲೇ ಬಿಸಿ ಮುಟ್ಟಿಸಿ ಆಗಿದೆ. ಜೊತೆಗೆ ಆಡಳಿತಕ್ಕೂ ಕೂಡ ಚುರುಕನ್ನು ಈಗಾಗಲೇ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಮಾಡಿಬಿಟ್ಟಿದ್ದಾರೆ. ಈಗ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣ ಅನ್ನುವಂತಹ ಕಾರ್ಕೋಟಕವನ್ನು ಘಟಘಟ ಅಂತ ಹೇಳಿಬಿಟ್ಟು ಕುಡಿದು ಅರಗಿಸಿಕೊಂಡಿರುವಂಥ ಕನಕಪುರದ ಬಂಡೆ ರಾಜಕಾರಣದಲ್ಲಿ ಬರುವಂತಹ ಒಂದು ಸವಾಲುಗಳನ್ನು ಹೇಗೆ ಎದುರಿಸಬೇಕು, ಪ್ರತಿಯೊಂದು ಬೌನ್ಸರನ್ನು ಹೇಗೆ ಗುರಿ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಜೊತೆಗೆ ಇವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ಏನಾಗಿದ್ದರು, ಏನು ಮಾಡ್ತಾಯಿದ್ರು, ಸಿನಿಮಾದ ನಂಟು ಹೇಗಿತ್ತು ಇವರಿಗೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ಅದನ್ನು ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈ ಕನ್ನಡದ ರಾಜಕಾರಣ ಅಥವಾ ಈ ದಕ್ಷಿಣದ ರಾಜಕಾರಣ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಸಿನಿಮಾ ರಂಗನ್ನು ಪಡೆದುಕೊಂಡಿದೆ. ಆಂಧ್ರ ರಾಜಕಾರಣಕ್ಕೆ ಹೋದರೆ ಅಲ್ಲೂ ಕೂಡ ಸಿನಿಮಾಮಯ. ತಮಿಳುನಾಡು ಪೊಲಿಟಿಕ್ಸ್ಗೆ ನೋಡಿದರೆ ಅಲ್ಲೂ ಕೂಡ ಬಣ್ಣದ ಹೊಳೆನೇ ಹರಿತಾ ಇದೆ. ಇದೀಗ ಕರ್ನಾಟಕದ ರಾಜಕಾರಣಕ್ಕೂ ಕೂಡ ಸಿನಿಮಾ ನಂಟು ಗಟ್ಟಿಯಾಗಿ ಅಂಟಿಕೊಂಡಿದೆ. ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಂದ. ಹಾಗಾದರೆ ಅದು ಹೇಗೆ ಹೇಳ್ತೀನಿ ನೋಡಿ. ಸಿನಿಮಾ ಮತ್ತು ರಾಜಕಾರಣಕ್ಕೆ ಬಿಡಿಸಲಾಗದ ನಂಟು ಇವತ್ತಿನಿಂದ ಅಲ್ಲ, ಆ ಕಾಲದಿಂದನೂ ಕೂಡ ಇದೆ. ರಾಜಕಾರಣಿಗಳ ಮಕ್ಕಳು ಸಿನಿಮಾ ಸ್ಟಾರ್ಸ್ ಆಗಿದ್ದಾರೆ. ಹಾಗೆಯೇ ಸಿನಿಮಾ ಸ್ಟಾರ್ಸ್ಗಳು ರಾಜಕಾರಣಕ್ಕೆ ಬಂದು ಸಕ್ಸಸ್ ಆಗಿದ್ದಾರೆ, ಫೇಲ್ಯೂರನ್ನು ಕೂಡ ಕಂಡಿದ್ದಾರೆ. ಸಿನಿಮಾ ಸ್ಟಾರ್ಸು ರಾಜಕಾರಣಿಗಳಾಗಿ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸಿನಿಮಾ ಮತ್ತು ರಾಜಕಾರಣ ಒಂದು ರೀತಿಯಲ್ಲಿ ರಕ್ತ ಸಂಬಂಧ ಇದ್ದಂತೆ. ಆಂಧ್ರ, ತಮಿಳುನಾಡು, ಕೇರಳ ಜೊತೆಗೆ ನಮ್ಮಲ್ಲಿ ಪ್ರಮುಖವಾಗಿ ಈಗ ಈ ಒಂದು ಬಣ್ಣದ ಲೋಕ ಮತ್ತು ಸಿನಿಮಾ ರಂಗ ಎರಡೂ ಕೂಡ ಒಟ್ಟಿಗೆ ಹೋಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಇದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂದರೆ ಅದು ಕರ್ನಾಟಕದಲ್ಲೂ ಕೂಡ ಈಗ ಅದೇ ಆಗಿದೆ ಅನ್ನುವಂಥದ್ದು. ಹೌದು, ಕರ್ನಾಟಕ ಪೊಲಿಟಿಕ್ಸ್ನ ಡಿ ಕೆ ಶಿ ಅನ್ನುವಂಥ ಹೊಸ ಸುನಾಮಿ ಈಗೇನು ಎದ್ದಿದೆ ನೋಡಿ. ಇಷ್ಟು ದಿನಗಳ ಕಾಲ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ರಾಜಕಾರಣದ ABCDಯನ್ನು ಅರಿದು ಕುಡಿದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಈ ರಾಜಕಾರಣ ಮತ್ತು ಸಿನಿಮಾ ರಂಗವನ್ನು ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಕನಕಪುರದ ಈ ಸರದಾರ ಡಿ ಕೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ. ಆದರೆ ಅದಕ್ಕೂ ಮೊದಲು ಡಿ ಕೆ ಶಿ ಏನಾಗಿದ್ದರು ಅಂಥೇಳಿ ಒಮ್ಮೆ ರೀಕ್ಯಾಪನ್ನು ಮಾಡಿದರೆ ಗೊತ್ತಾಗೋದು ಡಿ ಕೆ ಶಿ ಮೈಗೆ ಗಾಂಧಿನಗರದ ಸುಗಂಧ ದ್ರವ್ಯ ಅಂಟಿದೆ ಅನ್ನುವಂಥ ವಿಚಾರ. ಹೌದು, ಸ್ಯಾಂಡಲ್ವುಡ್ಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ಆ ಕಾಲದಿಂದನೂ ಕೂಡ ನಂಟಿತ್ತು ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ಡಿ ಕೆ ಶಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಹೌದು, ಡಿ ಕೆ ಶಿವಕುಮಾರ್ ಹರೆಯದಲ್ಲಿ ಸಿನಿಮಾ ಹಿಂದೆ ಓಡ್ತಾ ಇದ್ರು. ತನ್ನೂರಿನಲ್ಲಿ ಸಿನಿಮಾ ಟೆಂಟನ್ನು ಹಾಕ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಗಾಂಧಿನಗರಕ್ಕೆ ಬಂದು ಸಿನಿಮಾಗಳನ್ನು ನೋಡಿ ಬಾಕ್ಸ್ ಎತ್ತುಕೊಂಡು ಹೋಗಿ ತನ್ನ ಸಿನಿಮಾ ಟೆಂಟ್ನಲ್ಲಿ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಒಂದು ಹಂತದಲ್ಲಿ ಇವರು ಪ್ರದರ್ಶನ ಮಾಡಿದಂಥ ಸಿನಿಮಾಗಳೆಲ್ಲವೂ ಕೂಡ ಸೂಪರ್ ಹಿಟ್ಟು. ₹1, ₹2 ಕೂಡ ಇಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಈಗ ಬಹಿರಂಗ ಆಗಿದೆ. ರಾಜಕೀಯಕ್ಕೂ ಬರುವಂಥ ಮೊದಲು ಪ್ರದರ್ಶಕನಾಗಿದ್ದಂತಹ ಡಿ ಕೆ ಶಿವಕುಮಾರ್ 1980ರಲ್ಲಿ ಹುಟ್ಟೂರು ದೊಡ್ಡ ಆಲಹಳ್ಳಿಯಲ್ಲಿ ಟೂರಿಂಗ್ ಟೆಂಟನ್ನು ನಡೆಸ್ತಾ ಇದ್ರು. ಈ ಟೂರಿಂಗ್ ಟೆಂಟ್ಗೆ ಇಂದಿರಾ ಜಿ ಅನ್ನುವಂಥ ಹೆಸರನ್ನು ಇಟ್ಟಿದ್ದಂಥ ಡಿ ಕೆ ಶಿ ರಾಜ್ಕುಮಾರ್ ಸೇರಿದಂತೆ ಹಲವು ನಟರ ಸಿನಿಮಾಗಳನ್ನು ಅಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಹೆಚ್ಚು ಕಮ್ಮಿ 26ನೇ ವಯಸ್ಸಿನವರೆಗೂ ಕೂಡ ಸಿನಿಮಾ ರಂಗದ ಜೊತೆಗೆ ಗುರುತಿಸಿಕೊಂಡಿದ್ದಂಥ ಡಿ ಕೆ ಶಿ ಕೊನೆಗೆ 1989ರಲ್ಲಿ ಮೈಸೂರು ಜಿಲ್ಲೆಯ ಸಾತನೂರು ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಆ ಬಳಿಕ ಸಿನಿಮಾದಿಂದ ಸ್ವಲ್ಪ ದೂರ ಉಳಿಯೋದಕ್ಕೆ ಶುರು ಮಾಡ್ತಾರೆ. ಆದರೆ ಆ ನಂಟನ್ನು ಸಂಪೂರ್ಣವಾಗಿ ಬಿಡಲಿಕ್ಕೆ ಡಿ ಕೆಗೆ ಆಗಲೇ ಇಲ್ಲ.
ಇನ್ಫ್ಯಾಕ್ಟು BJPಯ ಕೆಲವೊಂದಷ್ಟು ಜನ ನಾಯಕರು ಇದೇ ಟೆಂಟ್ನ ಬಗ್ಗೆ ಆರೋಪ ಮಾಡಿದ್ದೂ ಕೂಡ ಇದೆ. ನೀಲಿ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾಯಿದ್ರು ಅನ್ನೋಂಥ ಆರೋಪವನ್ನು ಕೂಡ ಇದು ಮಾಡ್ತಾಯಿದ್ರು. ಬಟ್ ಅದು ರಾಜಕೀಯವಾದಂಥ ಆರೋಪ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. DK ಶಿವಕುಮಾರ್ ಸಿನಿಮಾ ನಂಟು ಹೇಗಿದೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾರೆ. 2021ರಲ್ಲಿ ಖುದ್ದು ಫಿಲ್ಮ್ ಚೇಂಬರ್ಗೆ ಬಂದಿದ್ದಂಥ DK ಸದಸ್ಯತ್ವವನ್ನು ರಿನ್ಯೂವಲ್ ಕೂಡ ಮಾಡಿಸ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರುವಂಥ DK ಸತ್ಯ ಹರಿಶ್ಚಂದ್ರ ಸಿನಿಮಾವನ್ನು ಬರೋಬ್ಬರಿ 14 ಬಾರಿ ನೋಡಿದ್ರಂತೆ. ಅಷ್ಟೇ ಅಲ್ಲ, ರಾಜ್ ಕುಟುಂಬದ ಜೊತೆಗೆ ಇಂದಿಗೂ ಕೂಡ ಆ ಸಂಬಂಧವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕುಟುಂಬದ ಅತ್ಯಾಪ್ತತೆ ಎಷ್ಟಿತ್ತು ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಜೊತೆಗೆ ಆತ್ಮೀಯ ಸ್ನೇಹ ಸಂಬಂಧವನ್ನು ಹೊಂದಿರುವಂಥ DK ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಆರಾಧಿಸ್ತಾ ಇದ್ದರು. ಅಣ್ಣವರು ಯಾವಾಗ ಕಾಡುಗಳ ವೀರಪ್ಪನಿಂದ ಅಪಹರಣಕ್ಕೆ ಒಳಗಾಗ್ತಾರೋ ಆಗ DK ಶಿವಕುಮಾರ್ ರಾಜನ್ನು ವೀರಪ್ಪನಿಂದ ಬಿಡಿಸೋದ್ರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದರು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವಾಗ ಇದ್ದಿದ್ದು SM ಕೃಷ್ಣನವರ ಸಂಪುಟ. ಆಗ DK ಒಂದು ಒಳ್ಳೆ ಹೋಲ್ಡಿಂಗನ್ನೇ ಹೊಂದಿದ್ರು. ಹಾಗಾಗಿ DK ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ಸಿನಿಮಾ ಗಾಳಿ ಈಗ ಜೋರಾಗಿ ಬೀಸ್ತಾ ಇದೆ. ತಮಿಳುನಾಡಿನಲ್ಲಿ ಈಗ ದಳಪತಿ ವಿಜಯ್ ಗದ್ದುಗೆಯನ್ನು ಏರಿದರೆ, ಆಂಧ್ರದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ DCM ಆಗಿದ್ದಾರೆ. ಈಗ ಕರ್ನಾಟಕದಲ್ಲಿ ಸಿನಿಮಾ ವಿತರಕ DK ಶಿವಕುಮಾರ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಹೀಗಾಗಿ ದಕ್ಷಿಣ ಭಾರತ ರಾಜಕಾರಣ ಈಗ ಸಿನಿಮಾಮಯ ಆಗಿದೆ ಅಂತಲೂ ಕೂಡ ಹೇಳಬಹುದು. ಜೊತೆಗೆ ಈಗಾಗಲೇ DK ಶಿವಕುಮಾರ್ ಅವರು ತನ್ನ ಈ ಒಂದು ವೃತ್ತಿ ಏನಿದೆ ನೋಡಿ, ಅಂದರೆ ಈ ಹಿಂದೆ ಅವರೇನು ಈ ಸಿನಿಮಾ ರಂಗದ ಜೊತೆಗೆ ನಂಟನ್ನು ಹೊಂದಿದ್ರು ನೋಡಿ, ಹಾಗಾಗಿ ಇವತ್ತಿಗೂ ಕೂಡ ಅದೇ ರೀತಿಯಾದಂತಹ ಸಿನಿಮಾದ ನಂಟನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಸಿನಿಮಾ ರಂಗದ ಜೊತೆಗೆ ನಂಟು ಇವತ್ತಿಗೂ ಕೂಡ ಗಟ್ಟಿಯಾಗಿ ಬೆಳೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅನ್ನೋ ರೀತಿಯಲ್ಲಿ ಇವತ್ತಿಗೂ ಕೂಡ ಒಂದಷ್ಟು ಮಲ್ಟಿಪ್ಲೆಕ್ಸನ್ನು ಹೊಂದಿದ್ದಾರೆ. ಹೌದು, ರಾಜ್ಯ ರಾಜಕಾರಣದಲ್ಲಿ ಇವತ್ತು DK ಶಿವಕುಮಾರ್ ಆಗಸಕ್ಕೆ ಏರಿದರೂ ಕೂಡ ತನ್ನ ಬಣ್ಣದ ಜಗತ್ತಿನ ಗೀಳನ್ನು ಇನ್ನೂ ಕೂಡ DK ಬಿಟ್ಟಿಲ್ಲ. ಬದಲಾಗಿ ಇನ್ನಷ್ಟು ಗಟ್ಟಿಯನ್ನು ಮಾಡಿಕೊಂಡಿದ್ದಾರೆ. ಅಂದು 4 ಚಿತ್ರಮಂದಿರಗಳ ಮಾಲೀಕ ಆಗಿದ್ದಂಥ DK ಶಿವಕುಮಾರ್ ಇಂದು 23 ಸಿನಿಮಾ ಮಲ್ಟಿಪ್ಲೆಕ್ಸ್ಗಳನ್ನು ಹೊಂದಿದ್ದಾರೆ. ಏನೋ 23 ಮಲ್ಟಿಪ್ಲೆಕ್ಸ್ಗಳನ್ನು ಹೊಂದಿರುವಂಥ ಸಾಹುಕಾರ ಆಗಿದ್ದಾರೆ. ಅವತ್ತು ಕೇವಲ 4 ಇತ್ತು. ಬಟ್ ಇವತ್ತಿಗೆ ಒಟ್ಟು 2026ರಲ್ಲಿ 23 ಮಲ್ಟಿಪ್ಲೆಕ್ಸ್ ಇದ್ದಾವೆ. ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿನೇ ಹೇಳ್ತಾ ಇರುವಂಥದ್ದು, ಇಲ್ಲಿ DK ಶಿವಕುಮಾರ್ಗೂ ಮತ್ತು ಸಿನಿಮಾ ರಂಗಕ್ಕೂ ಒಂದು ಅವಿನಾಭಾವ ನಂಟು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದೆ, ಉಳಿಸ್ಕೊಂಡಿದ್ದಾರೆ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಅದೇ ಕಾರಣಕ್ಕೆ ಸಿನಿಮಾ ರಂಗದವರು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟಿದ್ದಾರೆ. DKಗೂ ಕೂಡ ಸಿನಿಮಾ ರಂಗಕ್ಕೂ ಒಂದು ನಂಟಿದೆ. ಆ ನಂಟು ಇನ್ನಷ್ಟು ಗಟ್ಟಿ ಆಗಬಹುದು. ಜೊತೆಗೆ ಸಿನಿಮಾ ರಂಗಕ್ಕೆ ಒಂದಷ್ಟು ಒಳ್ಳೊಳ್ಳೆ ಯೋಜನೆಗಳು ಸಿಗಬಹುದು, ಕೊಡುಗೆಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕನ್ನಡ ಸಿನಿಮಾ ರಂಗ ಇರೋದಂತೂ ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ, DK ಶಿವಕುಮಾರ್ ಮತ್ತು ಕನ್ನಡ ಚಿತ್ರರಂಗದ ಈ ನಂಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.